Hello everyone, welcome back to my YouTube channel. ತುಂಬ ದಿನ ಆದಮೇಲೆ ಲಾಗ್ನ ಹಾಕೋಣ ಅಂತ ಅಂದ್ಬಿಟ್ಟು ನನ್ನ ಕಸಿನ್ ಮ್ಯಾರೇಜ್ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಜಾಗ ಇಲ್ವಾ ಚಿನ್ನಿ? ಹಂಗನ್ನು ಬೇಡ, ನಿಮ್ಮಮ್ಮ ಬಿಟ್ಟೋಗನ. ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ಊಟ ಹಾಳಾಗ್ಲಿ ಬಿಡು, ಬೇಡ. ಬೇಡ. ನಿಂಗೆ ಯಾರು ಇಷ್ಟ ಹೇಳಿಲಿ ಚಿನ್ನು? ನಿಂಗೆ ಯಾರು ಇಷ್ಟ? ಅತ್ತೆ, ಆಮೇಲೆ ಅಮ್ಮ, ಆಮೇಲೆ ಚುಕ್ಕಿ ಇಷ್ಟ ಇಲ್ವಾ? ಚುಕ್ಕಿ ಇಷ್ಟ ಇಲ್ವಂತ ಕಣೆ ನೀನು. ಯಾರು ಜಾಸ್ತಿ ಇಷ್ಟ? ಮ್ಯೂಟ್ ಮಾಡೋ ಕೃತಿ ಅದನ್ನು. ನಿಮ್ಮ ಅಪ್ಪ ಇಷ್ಟ ಇಲ್ಲ? ಅಪ್ಪನ ಹೆಸರೇ ಬರ್ಲಿಲ್ವಲ್ಲ? ಇಷ್ಟ ಎಷ್ಟು? ಜಾಸ್ತಿ ಇಷ್ಟನಾ? ಅತ್ತೆ ಎಷ್ಟು ಇಷ್ಟ? ಅತ್ತೆನೂ ಜಾಸ್ತಿ ಇಷ್ಟನಾ? ಮ್ಯಾರೇಜ್ ಫಂಕ್ಷನ್ ಚಂದ್ರಾಯಪಟ್ಟಣದಲ್ಲೇ ಇತ್ತು. ನೈಟ್ ರಿಸೆಪ್ಷನ್ ಇದ್ದಿದ್ರಿಂದ ನಾವು ಚೌಟ್ರಿಗೆ ರಿಸೆಪ್ಷನ್ಗೆ ಅಂತ ಹೋಗಿದ್ವಿ. ಆ್ಯಂಡ್ ನನ್ನ ಔಟ್ಫಿಟ್ ರಿಸೆಪ್ಷನ್ಗೆ ಈ ರೀತಿ ಇದೆ, ಸಿಂಪಲ್ ಆಗಿ ರೆಡಿ ಆಗಿದ್ದೆ. ನಾವು ಆಗಸ್ಟಲ್ಲಿ ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು. ಹೋದ ತಕ್ಷಣ ಅಕ್ಕ ಮತ್ತು ಅಕ್ಕನ ಮಗ ಅಲ್ಲಿ ಫೋಟೋ ಸೆಷನ್ನ ಮಾಡ್ಕೊತಾ ಇದ್ರು. ಎಂಟ್ರೆನ್ಸಲ್ಲೇ ಸಿಕ್ಕಿದ್ರು. ಸೊ ನಾವು ಕೂಡ ಅವ್ರ ಜೊತೆ ಕೆಲವೊಂದು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಅರಿಶಿನ ಶಾಸ್ತ್ರ ಮತ್ತು ಮೆಹಂದಿ ಶಾಸ್ತ್ರ, ಸಂಗೀತ ಎಲ್ಲ ಮುಂಚೆನೇ ಇತ್ತು. ಬಟ್ ನನ್ನ ಮಗಳಿಗೆ ಟೆಸ್ಟ್ ನಡೀತಾ ಇದ್ದಿದ್ರಿಂದ ನಾವು ಅದು ಯಾವುದು ಫಂಕ್ಷನ್ಸ್ಗೆ ಹೋಗೋಕ್ಕಾಗಿರಲಿಲ್ಲ. ಆ್ಯಂಡ್ ಒಳಗೋದ್ಮೇಲೆ ಫಸ್ಟ್ ಅಕ್ಕನೂ ಕೂಡ ಬಂದಿದ್ರು ಆಲ್ರೆಡಿ. ರಿಸೆಪ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಮತ್ತು ಸಿಕ್ಕಾಬಟ್ಟೆ ಕ್ರೌಡ್ ಇದ್ದಿದ್ದರಿಂದ ನಾವೆಲ್ಲರೂ ಗ್ರೂಪ್ ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಹೋದ್ವಿ. ಕೆಲವೊಂದು ಟೈಮು ಫೋಟೋಸ್ ಎಲ್ಲ ತಗೊಳ್ಳೋದ್ರಲ್ಲೇ ನಾವು ತುಂಬ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಮೆಮೊರೀಸ್ಗೆ ಫೋಟೋಸ್ ಇದ್ರೆ ಚಂದ ಅಲ್ವಾ? ತುಂಬಾ ಕ್ರೌಡ್ ಇತ್ತು. ಸೊ ನಾವು ಕ್ರೌಡ್ ಎಲ್ಲ ಕಡಿಮೆ ಆದಮೇಲೆ ರಿಸೆಪ್ಷನ್ಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ನಾವು ರಿಸೆಪ್ಷನ್ಗೆ ಹೋಗೋ ಅಷ್ಟರಲ್ಲಿ 10 o'clock ಆಗೋಗಿತ್ತು. ನಮ್ಮ ಪಾರ್ಥಂಗೆ ಫಂಕ್ಷನ್ಸ್ಗೆಲ್ಲ ಕರ್ಕೊಂಡು ಹೋದರೆ ಸಿಕ್ಕಾಬಟ್ಟೆ ಹವಾ ಅವನದೇನೆ, ಸುಮ್ಮನೆ ಇರಲ್ಲ. ಅವನು ನಡೆಯೋದ್ರಲ್ಲೇ ನಮಗೆ ಸಾಕಾಗುತ್ತೆ. ಆ್ಯಕ್ಚುಲಿ ಮದುವೆ ಆಗ್ತಾ ಇರೋದು ನನ್ನ ಸೆಕೆಂಡ್ ಸಿಸ್ಟರ್ ಇದ್ದಾರಲ್ಲ, ಅವ್ರ ಹಸ್ಬೆಂಡ್ ಅಕ್ಕನ ಮಗಳದು. ಮದುವೆ ಹುಡುಗಿ ಬ್ರದರ್ ಇವನು. ನೆಕ್ಸ್ಟ್ ಇವನು ಕೂಡ ಮದುವೆ ಇದೆ. ನಾವು ಫೋಟೋಸ್ ಎಲ್ಲ ತೊಗೊಂಡ್ಬಂದಮೇಲೆ ಇವನು ಯಾವಾಗಲೂ ಸ್ವಲ್ಪ ಕಾಮಿಡಿ ಮಾಡ್ತಾ ಇರ್ತಾನೆ. ನನ್ನ ಮಗಳಿಗೆ ದೃಷ್ಟಿ ಆಗಿದೆ ಅಂತ ದೃಷ್ಟಿ ತೆಗಿತಿದ್ದಾನೆ. ನೆಕ್ಸ್ಟ್ ಅಲ್ಲಿಂದ ಊಟಕ್ಕೆ ಅಂತ ಬಂದ್ವಿ. ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ನಿಜವಾಗ್ಲೂ. ಆಲ್ಮೋಸ್ಟ್ 1 hour ವೆಯ್ಟ್ ಮಾಡಿದ್ದೀವಿ. ನೈಟ್ 10 o'clock 10:30 ಆದ್ರೂ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ಎಷ್ಟು ಅಂತ ಅಂದರೆ ನೋಡಿ, ನೀವೇ ನೋಡ್ತಾ ಇರ್ಬೋದು. ಊಟ ಮಾಡ್ತಾ ಇರೋರ ಹಿಂದೆ ನಾವು ನಿಂತ್ಕೊಂಡಿದ್ದೀವಿ ಹೇಳಬೇಕಂದ್ರೆ ಕ್ಯೂನಲ್ಲಿ, ಅಷ್ಟು ಕ್ರೌಡ್ ಇತ್ತು. ಆ್ಯಂಡ್ ಫೈನಲಿ 1 hour ಆದಮೇಲೆ ನಮಗೆ ಸೀಟ್ ಸಿಕ್ತು. ನಮ್ಮ ಪಾರ್ಥನಂತೂ ಅಷ್ಟರಲ್ಲಿ ಹಿಡಿಯೋಕ್ಕೆ ಆಗಲಿಲ್ಲ. ಅವನು ಊಟ ಇನ್ನೂ ಯಾವಾಗ ಕೊಡಿಸ್ತೀರಾ ಅಂತ ಕೇಳ್ತಾ ಇದ್ದ. ಕೊನೆಗೆ ಅವನಿಗೆ ಸೀಟ್ ಸಿಕ್ಕಿದ ಮೇಲಂತೂ ಸಿಕ್ಕಾಬಟ್ಟೆ ಖುಷಿ. ಊಟ ಮಾಡೋಣ ಅಂತ ಅಂದ್ಬಿಟ್ಟು ನೀವು ಸ್ಟಾರ್ಟಿಂಗ್
ನೋಡಿರ್ಬೋದು ಅನ್ಕೊತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಊಟಕ್ಕೆ ಅಂತ ಹೇಳ್ತಾ ಇದ್ದ. ಅವನಿಗೆ ಒಂಥರ ಖುಷಿ, ಅವನಿಗೆ ಸಪ್ರೇಟ್ ಚೇರ್ ಹಾಕಿ ಎಲ್ಲ ಕೂರಿಸಿದ್ರೆ ಸಿಕ್ಕಾಬಟ್ಟೆ ಖುಷಿ ಪಡ್ತಾನೆ. ಸೀಟ್ ಸಿಕ್ತು ಅನ್ನೋದೇ ಅವನಿಗೆ ಸಿಕ್ಕಾಬಟ್ಟೆ ಖುಷಿ ಆಗೋಯ್ತು. ಮತ್ತು ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿನ್ನೋದಕ್ಕೆ ಅಂತ ಬಂದ್ವಿ. ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಮೇಲೆ ಮತ್ತೆ ಬಂದ್ವಿ. ಇನ್ನು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು. ಬಟ್ ಫಸ್ಟ್ ಅಕ್ಕ ಅವಳ ಮಗನಿಗೆ ಟೆಸ್ಟ್ ಇತ್ತು ಅಂತ ಅಂದ್ಬಿಟ್ಟು ಅವಳು ಬೇಗ ಹೊರಟ್ಲು. ನಾವು ಇನ್ನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ವಿ. ನೆಕ್ಸ್ಟ್ ಇನ್ನೊಂದು ಹೇಳಲೇಬೇಕು, 13 ಇಯರ್ಸ್ ಆದಮೇಲೆ ನನ್ನ ಫ್ರೆಂಡ್ ನನಗೆ ಮ್ಯಾರೇಜ್ ಫಂಕ್ಷನಲ್ಲಿ ಸಿಕ್ಕಿದ್ದು. ನಿಜವಾಗ್ಲೂ ತುಂಬ ಖುಷಿ ಆಯಿತು, ಒಂಥರ ಸರ್ಪ್ರೈಸ್ ಅಂತಲೇ ಅನ್ನಿಸ್ತು. ಬಿಕಾಸ್ ನಾವು ಫಾರ್ ರಿಲೇಟಿವ್ಸ್ ಆದ್ರೂ 13 ಇಯರ್ಸಲ್ಲಿ ನಾವು ಸಿಕ್ಕೇ ಇರಲಿಲ್ಲ. ನೆಕ್ಸ್ಟ್ ಮಾರ್ನಿಂಗ್ ಮದುವೆ ಅಂದರೆ ಮುಹೂರ್ತ ಇತ್ತು. ನಮ್ಮ ಪಾರ್ಥ ಅಂತೂ ರೆಡಿಯಾಗಿ ನಿಂತಿದ್ದಾನೆ. ಅಲ್ಲಿಂದ ನಾವು ಕೂಡ ಚೌಟ್ರಿಗೆ ಬಂದ್ವಿ. ರೆಡಿಯಾಗಿ ಬಂದ ತಕ್ಷಣ ಬ್ರೇಕ್ಫಾಸ್ಟ್ಗೆ ಡೈರೆಕ್ಟ್ ಹೋದ್ವಿ. ಅಲ್ಲೇ ಟಿಫನ್ ಎಲ್ಲ ಮುಗಿಸ್ಕೊಂಡು ತಿಂಡಿ ಹೆಂಗಿದೆ? ನನ್ನ ಔಟ್ಲುಕ್ ಬಂದು ಈ ರೀತಿ ಇದೆ. ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ನಮ್ಮ ಪಾರ್ಥ ನಾನು ಇಲ್ವಲ್ಲ, ನಮ್ದು ಮಿಸ್ ಆಯ್ತಲ್ಲ. ಯಾವಾಗಲೂ ಅದೇ ಹೇಳ್ತಾ ಇರೋ. ಹೇಗನ್ನಿಸ್ತಿದೆ ಅಂತ ಮೈಕ್ ಹಾಕ್ಬೇಕು. ಸೊಂಟ ನೋವು ಬರ್ತಿದೆ. ಸೊಂಟ ನೋವು ಬರ್ತಿದೆಯಾ? ಇನ್ನೊಂದು ಕಾಲುಂಗವನ್ನು ಸರಿಮಾಡಿಸಿ ಯಥೇಭ್ಯಾಜಾತೇಭ್ಯೋ ದಂಪತ್ಯೋರಭಿರಕ್ಷಯೇತೆ ಅರುಂಧತೀನಾಂ ರೂಪೇಣ ಮೋಕ್ಷ ಫಲ. ಗೃಹ ಪ್ರವೇಶ ಇದೆ. ನನ್ನ ಕ್ಲಾಸ್ಮೇಟ್ತು ಅವ್ರ ಮನೆಗೆ ಹೋಗ್ಬಿಟ್ಟು ಬರಬೇಕು. ಇಲ್ಲಿಂದ ಒಂದು 2 ಕಿಲೋಮೀಟರ್ಸು. ನನ್ನ ಪ್ರೈಮರಿ ಕ್ಲಾಸ್ಮೇಟ್ತು ಅಲ್ಲಿಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಮತ್ತೆ ಬಂದು ಹುಡುಗಿನ ಕಳ್ಸೋದಕ್ಕೆ ಹೋಗಬೇಕು. ನನ್ನ ಪ್ರೈಮರಿ ಕ್ಲಾಸ್ಮೇಟ್ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ. ಭಾಳ ಖುಷಿ ಆಯಿತು. ಇವತ್ತು ಅವಳು ಕೆಲಸದ ನಡುವೆನೂ ನಮ್ಮ ಮನೆಗೆ ಬಂದು ನನಗೆ ಭಾಳ ಖುಷಿ ಆಯಿತು. ನಾನು ಭಾಳ ಸ್ನೇಹಿತೆ ಬರಲೇಬೇಕು ಅಂತ ಟೈಮ್ ಮಾಡ್ಕೊಂಡು ಬಂದಿರೋದು. ಸಂತೋಷ ಆಯಿತು. ಈಗ ಹುಡುಗಿ ಕಳ್ಸೋಣ ಅಂದ್ಬಿಟ್ಟು ಚೌಟ್ರಿ ಹತ್ರ ಹೋಗ್ತಾ ಇದ್ದೀವಿ.
ಫೈನಲಿ ನಮ್ಮ ಐಶು ಮದುವೆನ ಮುಗಿಸಿ ಕಳಿಸ್ಬಿಟ್ಟು ಬಂದ್ವಿ. ಅವಳಂತೂ ಸಿಕ್ಕಾಬಟ್ಟೆ ಹತ್ಲು. ಅದನ್ನು ನೋಡಿ ನಮಗೂ ತುಂಬ ಬೇಜಾರಾಯಿತು. ಇವಾಗ ನಾವು ಹಾಸನಿಗೆ ಹೊರಡಬೇಕು. ಅಲ್ಲಿ ಇನ್ನೊಂದು ಫಂಕ್ಷನ್ ಅಟೆಂಡ್ ಮಾಡೋದಿದೆ.